ಇನ್ನು ಚುನಾವಣೆಗಿಂತ ಅಥವಾ ಫಲಿತಾಂಶಕ್ಕಿಂತ ಮುಂಚೆ ಒಂದು ಲೆಕ್ಕ, ಫಲಿತಾಂಶ ಆದ ನಂತರದಲ್ಲಿ ಮತ್ತೊಂದು ಲೆಕ್ಕ. ಹೌದು, ಚುನಾವಣಾ ಸಂದರ್ಭದಲ್ಲಿ, ಪ್ರಚಾರದ ಸಂದರ್ಭದಲ್ಲಿ ನಮ್ಮ ರಾಜ್ಯದ ನಾಯಕರುಗಳ ನಡುವೆ ಯಾವ ರೀತಿಯಾಗಿ ಟಾಕ್ ವಾರ್, ಟಾಕ್ ಫೈಟ್ ನಡೆದಿತ್ತು ಅನ್ನುವಂತ ನಾವು ನೋಡ್ತಾ ಇದ್ವಿ. ಹಲವು ವಿಚಾರಗಳು ಪ್ರಸ್ತಾಪ ಆಗ್ತಾ ಇತ್ತು. ಈಗ 3ಕ್ಕೆ 3 ಕಾಂಗ್ರೆಸ್ ಗೆದ್ದಂತಹ ನಂತರದಲ್ಲಿ ಸಹಜವಾಗಿ ಒಂದು ತೂಕ ಮೇಲಿರುವಂತಹ ಕಾಂಗ್ರೆಸ್ ಬಹಳಷ್ಟು ಟೀಕೆ ಟಿಪ್ಪಣಿಯನ್ನ ಮುಂದುವರಿಸ್ತಾ ಇದೆ ವಿಪಕ್ಷ ನಾಯಕರ ಕಡೆಗೆ. ವಿಪಕ್ಷ ನಾಯಕರುಗಳು ಕೂಡ ಈ ಗೆಲುವಿಗೆ ಏನ್ ಕಾರಣ ಆಯ್ತು, ಕಾಂಗ್ರೆಸ್ ಇಲ್ಲಿ ಯಾವ ರೀತಿಯಾದಂತಹ ತಂತ್ರವನ್ನ ಬಳಸ್ತು ಅನ್ನುವಂತ ರೀತಿಯಲ್ಲಿ ಟೀಕೆ ರೂಪದಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದೆ. ಹಾಗಾದ್ರೆ ಫಲಿತಾಂಶದ ನಂತರದ ಟಾಕ್ ಫೈಟ್, ನಾಯಕರುಗಳ ನಡುವೆ ವಾಕ್ಪ್ರಹಾರ ಹೇಗೆ ಕಂಡು ಬರ್ತಾ ಇದೆ, ಬನ್ನಿ ರಿಪೋರ್ಟ್ ನೋಡ್ಕೊಂಡು. ಇದು ಕಾಂಟ್ರಾಕ್ಟರ್ಗಳದು ಹಣದ್ದು ಚುನಾವಣೆ. ಬಿಜೆಪಿ ಕಾರ್ಯಕರ್ತರು ಬೆಳಗ್ಗೆ ಎದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು, ಅವ್ರ ಮನೇಲಿ ಇರೋದಿಲ್ಲ, ಅವರೆಲ್ಲ ಯಾರು ಓಟ್ ಹಾಕಿದಾರೆ, ಅವ್ರ ಬೂತ್ಗಳಲ್ಲಿ ಯಾರು ಓಟ್ ಬಿದ್ದಿದೆ. ತಂದಿಕ್ಕೋ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಮಾಡಬಾರ್ದು. ಜೆಡಿಎಸ್ ದೇವೇಗೌಡ ಕಟ್ಟಿರೋ ಪಕ್ಷವನ್ನ ಡಿಮಾಲಿಷ್ ಮಾಡೋರು. 3 ಮಿನಿ ಕುರುಕ್ಷೇತ್ರದಲ್ಲಿ ಪ್ರಚಂಡ ಗೆಲುವು, ಜಯಭೇರಿ. 3ಕ್ಕೆ 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಕ್ಲೀನ್ ಸ್ವೇಪ್. ಚನ್ನಪಟ್ಟಣದಲ್ಲೂ ಕಾಂಗ್ರೆಸ್, ಶಿಗ್ಗಾವಿಯಲ್ಲೂ ಕಾಂಗ್ರೆಸ್, ಸಂಡೂರಿನಲ್ಲೂ ಕಾಂಗ್ರೆಸ್. ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಬಂದಿದೆ. ಎಷ್ಟೇ ಏನೇ ಪ್ರಯತ್ನ ಮಾಡಿದ್ರೂ ವಿಪಕ್ಷಗಳ ರಣತಂತ್ರಕ್ಕೆ ಮತದಾರ ಮಣೆ ಹಾಕ್ಲೇ ಇಲ್ಲ. ಇದೀಗ ಫಲಿತಾಂಶದ ವಿಚಾರವಾಗಿಯೇ ರಾಜಕೀಯ ನಾಯಕರ ಮಧ್ಯೆ ವಾಗ್ಯುದ್ಧ ಜೋರಾಗಿದೆ. ಕಾಂಗ್ರೆಸ್ ಗೆಲುವಲ್ಲ, ಕಾಂಟ್ರಾಕ್ಟರ್ಗಳ ಹಣದ ಗೆಲುವು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆರೋಪ. 3 ಬೈ ಎಲೆಕ್ಷನ್ ಗೆದ್ದೆ ನೀವು ಹೀಗೆ ಮೆರೀತಿದ್ದೀರಿ, ಇನ್ನು 18 ಬೈ ಎಲೆಕ್ಷನ್ ಗೆದ್ದು ನಾವು ಹೇಗೆ ಮೆರೆಯಬೇಕು ಅಂತ ಆರ್ ಅಶೋಕ್ ರೋಷಾವೇಶಗೊಂಡ್ರು. ಕಾಂಗ್ರೆಸ್ ಅವರು 3 ಬೈ ಎಲೆಕ್ಷನ್ ಅಲ್ಲೇನು ಗೆದ್ದುಬಿಟ್ಟಿದ್ದೀರಿ ಅಂತೇಳಿ ಬೀಗ್ತಾ ಇದ್ದಾರೆ. ಇದು ಟೆಂಪರವರಿ ಅಷ್ಟೇ. ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ ಹಿಂದೆ 3 ವರ್ಷ ಹಿಂದೆ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ. ಅದು ಎಲ್ಲ ಕಾಂಗ್ರೆಸ್ ಅವ್ರದ್ದೇ. ಹಾಗಾದ್ರೆ 18 ಬೈ ಎಲೆಕ್ಷನ್ ಗೆದ್ದು ಜನರಲ್ ಎಲೆಕ್ಷನ್ ಅಲ್ಲಿ ನಾವು ಸೋತಿದ್ದೀರಿ. ಇವ್ರು 3 ಎಲೆಕ್ಷನ್ ಗೆದ್ದೇ ಹಿಂಗೆ ಮೆರಿತಾ ಇದ್ದಾರಲ್ಲ, ಇನ್ನು 18 ಬೈ ಎಲೆಕ್ಷನ್ ಗೆದ್ದವ್ರು ನಾವು ಹೆಂಗೆ ಮೆರಿಬೇಕು? ಇದು ಈ ಚುನಾವಣೆ ಡಿ.ಕೆ. ಶಿವಕುಮಾರು, ಸಿದ್ದರಾಮಯ್ಯನವ್ರ ಚುನಾವಣೆ ಅಲ್ಲ. ಇದು ಕಾಂಟ್ರಾಕ್ಟರ್ಗಳದು ಹಣದ್ದು ಚುನಾವಣೆ. ಇದು ಅಧಿಕಾರಿಗಳು ಇವ್ರ ಬೆಂಬಲದಿಂದ ಗೆದ್ದಿದ್ದಾರೆ ಹೊರತು ನಿಮ್ಮ ಶ್ರಮದಿಂದ ಏನು ಗೆದ್ದಿಲ್ಲ. ಇದಿಷ್ಟೇ ಅಲ್ಲ, ಬಿಜೆಪಿ ಸಪೋರ್ಟ್ ಮಾಡಿರೋದು ಗೊತ್ತಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಅಶೋಕ್ ತಂದಿಕ್ಕೋ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಬಿಡಿ, ಈಗ ಗುರ್ತು ಮಾಡಿ ಇಟ್ಕೊಂಡಿದ್ರಲ್ಲ, ಬೆಳಗ್ಗೆ ಎದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು, ಅವ್ರ ಮನೇಲಿ ಇರೋದಿಲ್ಲ, ಅವರೆಲ್ಲ ಯಾರು ಓಟ್ ಹಾಕಿದಾರೆ, ಅವ್ರ ಬೂತ್ಗಳಲ್ಲಿ ಯಾರು ಓಟ್ ಬಿದ್ದಿದೆ. ನಾನು ಬಿಚ್ಚಿ ಮಾತಾಡಕ್ ಹೋಗಲ್ಲ. ತಂದಿಕ್ಕೋ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಮಾಡಬಾರ್ದು. ಅವ್ರಿಗೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಗತಿ ಇಲ್ದಿರ ಬಿಜೆಪಿಯಿಂದ ತಗೊಂಡ್ರಿ. ನಿಮ್ಗೆ ಗತಿ ಇಲ್ಲ ಅಂತ. ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಗತಿ ಇರಲಿಲ್ವಾ? ಕಾರ್ಯಕರ್ತ ಇರಲಿಲ್ವಾ? ನಮ್ಮ ಪಾರ್ಟಿಯಿಂದ ತಗೊಂಡು ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಮಾಡಿ ಇವತ್ತು ನಮಗೆ ಸವಾಲಾಗ್ತಿರಲ್ಲ ನೀವು. ಅದರಿಂದ ಡಿ.ಕೆ. ಶಿವಕುಮಾರ್ ಏನು ಹೇಳ್ತಾರೆ ಅದೆಲ್ಲ ಸುಳ್ಳು. ನಾವು ಹಾಲು ಜೇನಿನಂತೆ ಇದ್ದೇವೆ, ನಿಖಿಲ್ ಗೆಲುವಿಗೆ ಪೂರ್ತಿಯಾಗಿ ಶ್ರಮಿಸಿದ್ದೇವೆ ಅಂತ ಆರ್ ಅಶೋಕ್ ಹೇಳಿದ್ರು. ಕೊನೆ ಮೂಮೆಂಟ್ ಅಲ್ಲಿ ಬಂದ್ರು. ಪಾಪ ಮುಂದೆ ಭವಿಷ್ಯ ಇದೆ, ನಿಖಿಲ್ ಕುಮಾರಸ್ವಾಮಿಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ. ನಾನು ಕೂಡ ಅವರಿಗೆ ಬೆಳಗ್ಗೆ ಮಾತಾಡಿ, ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಳಗ್ಗೆ ಮಾತಾಡಿ ಧೈರ್ಯ ಹೇಳಿದ್ದೀನಿ. ನಾನು ಕೂಡ ಒಟ್ಟಾಗಿ ನಾವು ಮುಂದೆ ಬರುವಂಥ ಚುನಾವಣೆಗಳಿಗೆ ತಯಾರಾಗೋಣ ಅನ್ನೋ ಮಾತನ್ನು ಹೇಳಿದ್ದೀರಿ. ದೇವೇಗೌಡರು ಕಟ್ಟಿದ ಪಕ್ಷವನ್ನ ಡೆಮಾಲಿಷ್ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡ ಅಸಮಾಧಾನ. ದೇವೇಗೌಡರು ಕಟ್ಟಿದ ಪಕ್ಷವನ್ನ ಕುಮಾರಸ್ವಾಮಿ ಡೆಮಾಲಿಷ್ ಮಾಡ್ತಿದ್ದಾರೆ ಅಂತ ಸ್ವಪಕ್ಷದವರ ವಿರುದ್ಧವೇ ಶಾಸಕ ಜಿಟಿ ದೇವೇಗೌಡ ಕಿಡಿಕಾರಿದ್ರು. ಜೆಡಿಎಸ್ ದೇವೇಗೌಡ ಕಟ್ಟಿರೋ ಪಕ್ಷವನ್ನ ಡಿಮಾಲಿಷ್ ಮಾಡೋರೆ. ಈನ ಯಾಕೆ ಹೋಯ್ತು? ಬಿಜೆಪಿ ತಪ್ಕೊಂಡವ್ರಲ್ಲ. ಈಗ ಬಿಜೆಪಿ ಸಿಕ್ತಲ್ಲ. ಈಗ ಬಿಜೆಪಿ ಜೊತೆ ಹೋಗದೆ ಏನಾಯ್ತಿವ್ರಿ ಇವ್ರೀಗ?
ಬಿಜೆಪಿ ಜೊತೆ ಹೋಗದೆ ದಳ ಉಳಿತಿತ್ತ ಇಲ್ಲಿ. ಆ ದೇವರೊಬ್ಬ ಇದ್ದಾನೆ, ಅದರಿಂದ ಉಳ್ಕೊಂಡು ಹೋಗ್ತಾ ಇದೆ ದೇವೇಗೌಡರು ಇದರಿಂದ ಶ್ರಮದಿಂದ. ಮಹಾರಾಷ್ಟ್ರದಲ್ಲಿ ಇವಿಎಂ ಹ್ಯಾಕ್ ನಿಂದಲೇ ನಮಗೆ ಸೋಲಾಗಿದೆಯಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೊಸ ಬಾಂಬ್ ಹಾಕಿದ್ರು. ಇನ್ನು ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಚುನಾವಣೆಯಲ್ಲಿ ಬೇರೆಯವರು ಹಣದ ಹೊಳೆಯನ್ನೇ ಹರಿಸಿದ್ದಾರೆ, ನಾವು ಹಣ ಹಾಕಿದ್ದೇವೆ ಅಂತ ಹೇಳಿದ್ರು. ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಅಂತೇಳಿ ಅವರು ಗ್ರೌಂಡ್ ರಿಯಾಲಿಟಿಯಲ್ಲಿ ಜನ ಹೇಳ್ತಾ ಇದ್ರು ಅಂತೇಳಿ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಹೌದು, ಅವ್ರು ಯಾವ ರೀತಿ ಪೈಪೋಟಿ ಮಾಡಿದ್ರು ನೋಡಿ ಬಿಜೆಪಿಯವರು, ಆ ಬಿಜೆಪಿಯವರು ಸರಿಯಾದ ಪೈಪೋಟಿ ನಾವು ಮಾಡಿದ್ವಿ. ಹಣದಲ್ಲಿರ್ಬೋದು, ಹೆಣ್ಣದಲ್ಲಿರ್ಬೋದು, ಯಾವುದೇ ಇರ್ಬೋದು, ಅವ್ರಿಗೆ ಸರಿಯಾದ ಪೈಪೋಟಿ ನಾವು ಸಹ ಮಾಡಿದ್ದೇವೆ. 3 ಕ್ಷೇತ್ರದ ಫಲಿತಾಂಶ ಹೊರಬಿದ್ರು ರಾಜಕೀಯ ನಾಯಕರ ಮಧ್ಯೆ ಮಾತಿನ ಸಮರ ಜೋರಾಗಿ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.